ಹಾಯ್ ಗೆಳೆಯರೇ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ಮಾರ್ಚ್ 4 ಮತ್ತು 5ರ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನು ನಾವು ಕನ್ನಡದಲ್ಲಿ ನೋಡಲಿದ್ದೇವೆ. ಈ ಒಂದು ಕ್ಲಾಸ್ನ PDF ನಿಮಗೆ ಏನಾದರೂ ಬೇಕೆಂದ್ರೆ ಅನಂತು ಬಿಕೆ ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಒಂದು ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗಿರ್ತದೆ. ಅಲ್ಲಿ ಹೋಗಿ ನೀವು ಏನಂದ್ರೆ PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಬನ್ನಿ ಹಾಗಾದ್ರೆ ಪ್ರಶ್ನೆಗಳನ್ನ ನೋಡೋಣ. ಪ್ರಶ್ನೆ: ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಚೇರ್ಮನ್ ಆಫ್ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇನ್ ಫೆಬ್ರವರಿ 2025? ಫೆಬ್ರವರಿ 2025ರಲ್ಲಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಿಸಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವುದಂದ್ರೆ ತುಹಿನ್ ಕಾಂತ್ ಪಾಂಡೆ ಎಂಬುದು ಸರಿಯಾದಂತಹ ಉತ್ತರ. ಫೆಬ್ರವರಿ 28, 2025ರಂದು ಮಾಧವಿ ಪುರಿಪುಚ್ರವರ ಅವಧಿಯು ಮುಗಿದ ನಂತರ ಅವರ ಬದಲಿಗೆ ತುಹಿನ್ ಕಾಂತ್ ಪಾಂಡೆ ಅವರನ್ನ ಸೆಬಿ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಪ್ರಧಾನಿ ಮೋದಿ ಅವರ ನೇಮಕಾತಿ ಸಮಿತಿಯಿಂದ ಅನುಮೋದಿಸಲ್ಪಟ್ಟ ಅವರ ನೇಮಕಾತಿ 3 ವರ್ಷಗಳವರೆಗೆ ಅಥವಾ ಮುಂದಿನ ಸೂಚನೆ ಬರುವವರೆಗೆ ಇವರಿಗೆ ಅವರ ಅಧಿಕಾರಾವಧಿ ಇರಲಿದೆ. ಇನ್ನು ಪಾಂಡೆ ಒಡಿಸ್ಸಾದ 1987ರ IS ಬ್ಯಾಚ್ನ ಒಬ್ಬ ಅಧಿಕಾರಿಯಾಗಿದ್ದು, ಈ ಹಿಂದೆ DIPAM ಕಾರ್ಯದರ್ಶಿ ಮತ್ತು ಹಣಕಾಸು ಕಾರ್ಯದರ್ಶಿಯಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಏರ್ ಇಂಡಿಯಾದ ಮಾರಾಟ ಮತ್ತು LICಯ ಸಾರ್ವಜನಿಕ ಪಟ್ಟಿಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿರುವಂತದ್ದು ಇಲ್ಲಿ ವಿಶೇಷವಾಗಿರುವಂತದ್ದು. ನೆನಪಿರಲಿ, ಸೆಬಿಯ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಕ ಮಾಡಲಾಗಿದೆ? ತುಹಿನ್ ಕಾಂತ್ ಪಾಂಡೆ ಅವರನ್ನ ಈಗ ಆಯ್ಕೆ ಮಾಡಲಾಗಿದೆ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್: ವಿಚ್ ಕಂಟ್ರಿ ಇಸ್ ದ ಹೋಸ್ಟ್ ಆಫ್ ಯುರೋಪಿಯನ್ ಲೀಡರ್ಸ್ ಸಮ್ಮಿಟ್ 2025? 2025ರ ಯುರೋಪಿಯನ್ ನಾಯಕರ ಶೃಂಗಸಭೆಯ ಆತಿಥ್ಯವನ್ನು ವಹಿಸಿರುವಂತಹ ದೇಶ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ UK, ಯುನೈಟೆಡ್ ಕಿಂಗ್ಡಮ್ ಸರಿಯಾದಂತ ಉತ್ತರ. ಉಕ್ರೇನ್ ಬೆಂಬಲವನ್ನು ನೀಡಲು ಮತ್ತು ಕದನ ವಿರಾಮದ ಬಗ್ಗೆ ಚರ್ಚಿಸಲು UK ಯುರೋಪಿಯನ್ ನಾಯಕರೊಂದಿಗೆ ಶೃಂಗಸಭೆಯನ್ನು ನಡೆಸಿರುವಂತದ್ದು. ಇದು ಬ್ರಿಟನ್, ಫ್ರಾನ್ಸ್, ಉಕ್ರೇನ್ ಮತ್ತು ಅಮೆರಿಕಕ್ಕೆ ಕದನ ವಿರಾಮ ಪ್ರಸ್ತಾವನೆಯನ್ನು ರಚಿಸುವಂತದ್ದಾಗಿದೆ. ಜೆಲೆನ್ಸ್ಕಿ ಮತ್ತು ಟ್ರಂಪ್ ನಡುವಿನ ಸಭೆಯ ನಂತರ US ಬೆಂಬಲದ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ ನಂತರ ಈ ಶೃಂಗಸಭೆಯಲ್ಲಿ ಹಲವಾರು ದೇಶಗಳ ನಾಯಕರು ಭಾಗವಹಿಸಿದ್ದರು. ಹೌದಾ? ಇನ್ನು ನೆಕ್ಸ್ಟ್ ಕ್ವೆಶ್ಚನ್: ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ಡ್ ದ ಒನ್ ನೇಷನ್ ಒನ್ ವೋಟ್ ಪ್ರೊಸೆಸ್ ONOP? ಯಾವ ಸಚಿವಾಲಯವು ಒಂದು ರಾಷ್ಟ್ರ ಒಂದು ಬಂದರು ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ A, ಬಂದರುಗಳು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವಾಲಯ. ಹೌದು, ಬಂದರುಗಳು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವಾಲಯವು ಇದನ್ನ ಪ್ರಾರಂಭಿಸಿರುವಂತದ್ದು. ಇದು ಒಂದು ರಾಷ್ಟ್ರ ಒಂದು ಬಂದರು ಪ್ರಕ್ರಿಯೆಯನ್ನ ಒನ್ ನೇಷನ್ ಒನ್ ವೋಟ್ ಪ್ರಾರಂಭಿಸಿದರು. ONOP ಭಾರತದ ಪ್ರಮುಖ ಬಂದರುಗಳಲ್ಲಿ ಕಾರ್ಯಾಚರಣೆಗಳನ್ನ ಪ್ರಮಾಣೀಕರಿಸುತ್ತದೆ. ಇದು ಅಸಮರ್ಥತೆ ಮತ್ತು ವೆಚ್ಚಗಳನ್ನ ಕಡಿಮೆ ಮಾಡುತ್ತದೆ. ಈ ಸಚಿವಾಲಯವು ಕಂಟೈನರ್ ಕಾರ್ಯಾಚರಣೆ ದಾಖಲೆಗಳನ್ನ 33% ಮತ್ತು ಬೃಹತ್ ಸರಕು ದಾಖಲೆಗಳನ್ನ 29% ಕಡಿತಗೊಳಿಸಿದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವೆಶ್ಚನ್: ವೇರ್ ವಾಸ್ ಇಂಡಿಯಾಸ್ ಫಸ್ಟ್ ಏನ್ಸಿಯಂಟ್ ಸ್ಟಿಚ್ಡ್ ಶಿಪ್ ಲಾಂಚ್ಡ್ ರೀಸೆಂಟ್ಲಿ? ಇತ್ತೀಚೆಗೆ ಭಾರತದ ಮೊದಲ ಪ್ರಾಚೀನ ಹೊಲೆದ ಹಡಗನ್ನ ಎಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ C, ಗೋವಾ ಸರಿಯಾದಂತ ಉತ್ತರ. ಗೋವಾ. ಫೆಬ್ರವರಿ 26, 2025ರಂದು ಭಾರತವು ಗೋವಾದ ದಿವಾರ್ ದ್ವೀಪದಲ್ಲಿ ತನ್ನ ಮೊದಲ ಪ್ರಾಚೀನ ಹೊಲೆದ ಹಡಗನ್ನ ಪ್ರಾರಂಭಿಸಿತು. ಕೇರಳದ ಕುಶಲ ಕರ್ಮಿಗಳೊಂದಿಗೆ ಕೂಡಿ ಇನ್ನೋವೇಷನ್ ವಿನ್ಯಾಸಗೊಳಿಸಿದಂತಹ ಈ ಹಡಗು ಅಜಂತಾ ಗುಹೆಗಳಿಂದ 5ನೇ ಶತಮಾನದ ಮಾದರಿಯನ್ನು ಆಧರಿಸಿದೆ ಮತ್ತು ತೆಂಗಿನಕಾಯಿ ಕೈರ್ ಹಗ್ಗದಿಂದ ಇದನ್ನು ಹೊಲೆಯಲಾಗಿದೆ. ಇದು ಐತಿಹಾಸಿಕ ವ್ಯಾಪಾರ ಮಾರ್ಗಗಳನ್ನು ಅನುಸರಿಸಿ 2025ರ ಅಂತ್ಯದ ವೇಳೆಗೆ ಓಮನ್ ಮತ್ತು ಇಂಡೋನೇಷ್ಯಾಕ್ಕೆ ಪ್ರಮಾಣಿಸಲಿದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವೆಶ್ಚನ್: Kandoha Dam, which was seen in news, is located in which state?
ಸುದ್ದಿಗಳಲ್ಲಿ ಕಾಣಿಸಿಕೊಂಡಂತಹ ಪಾಂಡವ ಅಣೆಕಟ್ಟು ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಹಿಮಾಚಲ ಪ್ರದೇಶ ಸರಿಯಾದಂತ ಉತ್ತರ. ಹಿಮಾಚಲ ಪ್ರದೇಶದಲ್ಲಿ ಭಾರಿ ಮಳೆ ಮತ್ತು ಹಿಮಪಾತವು ಬಿಬಿಎಂಬಿಯನ್ನ ಪಾಂಡೋಹ ಅಣೆಕಟ್ಟಿನ ಸಿಲ್ವೇ ಗೇಟ್ಗಳನ್ನು ತೆರೆಯಲು ಪ್ರೇರೇಪಿಸಿತು. ಮಂಡಿ ಜಿಲ್ಲೆಯಲ್ಲಿರುವಂತಹ ಪಾಂಡೋಹ ಅಣೆಕಟ್ಟನ್ನ ಬಿಯಾಸ್ ನದಿಯ ಮೇಲೆ ನಿರ್ಮಿಸಲಾಗಿದೆ. ಈ ಒಂದು ಅಣೆಕಟ್ಟು 76 ಮೀಟರ್ ಎತ್ತರದ ಕಾಂಕ್ರೀಟ್ ಗುರುತ್ವಾಕರ್ಷಣೆ ರಚನೆಯಾಗಿದ್ದು ಇದನ್ನ ಮುಖ್ಯವಾಗಿ ಜಲವಿದ್ಯುತ್ ಉತ್ಪಾದನೆಗೆ ಬಳಸಲಾಗ್ತದೆ. ಹೌದಾ? ಇನ್ನ ನೆಕ್ಸ್ಟ್ ಕ್ವಶನ್, ವಿಚ್ ಕಂಟ್ರಿ won the third ಸಭಾ ವುಮೆನ್ಸ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಟೈಟಲ್ 2025? 2025ರ ಮೂರನೆಯ ಸಭಾ ಮಹಿಳಾ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನ ಗೆದ್ದ ದೇಶ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಭಾರತ ಸರಿಯಾದಂತ ಉತ್ತರ. ಭಾರತದ ಹಿರಿಯ ಮಹಿಳಾ ಬಾಸ್ಕೆಟ್ಬಾಲ್ ತಂಡವು ಮೂರನೆಯ ಸಭಾ ಮಹಿಳಾ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ 2025ನ ಫೈನಲ್ನಲ್ಲಿ ಮಾಲ್ಡೀವ್ಸ್ ಅನ್ನ 107-32 ಅಂತರದಿಂದ ಸೋಲಿಸಿ ಗೆದ್ದಿತು. 2025 ಫೆಬ್ರವರಿ 23ರಿಂದ 26ರವರೆಗೆ ನಡೆದ ನವದೆಹಲಿಯ ಕೆಡಿ ಜಾಧವ್ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದಂತ ಪಂದ್ಯಾವಳಿಯಲ್ಲಿ ಭಾರತವು ಮೊದಲ ಬಾರಿಗೆ ಭಾಗವಹಿಸಿತ್ತು. ದಕ್ಷಿಣ ಏಷ್ಯಾ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಈ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಿತ್ತು ಮತ್ತು 8 ದೇಶಗಳನ್ನು ಒಳಗೊಂಡಿತ್ತು. ಭಾರತ, ಶ್ರೀಲಂಕಾ, ಮಾಲ್ಡೀವ್, ನೇಪಾಳ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಭೂತಾನ್ ದೇಶಗಳು ಭಾಗವಹಿಸಿದ್ದವು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಕಂಟ್ರಿ ಹ್ಯಾಸ್ ರೀಸೆಂಟ್ಲಿ ಡಿಸ್ಕವರ್ಡ್ ಎ 4000-year-old ನಿಯೋಲಿಥಿಕ್ ವುಡನ್ ಸರ್ಕಲ್? ಇತ್ತೀಚೆಗೆ ಯಾವ ದೇಶವು 400 ವರ್ಷಗಳಷ್ಟು ಹಳೆಯದಾದಂತಹ ನವಶಿಲಾಯುಗದ ಮರದ ವೃತ್ತವನ್ನು ಕಂಡುಹಿಡಿದಿದೆ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಡೆನ್ಮಾರ್ಕ್ ಸರಿಯಾದಂತ ಉತ್ತರ. ಸ್ಟೋನ್ ಹೆಂಜ್ನಂತೆಯೇ ಡೆನ್ಮಾರ್ಕ್ನಲ್ಲಿ 4000 ವರ್ಷಗಳಷ್ಟು ಹಳೆಯದಾದಂತಹ ಮರದ ವೃತ್ತವನ್ನು ಕಂಡು ಬಂದಿದೆ. ಇದು 30 ಮೀಟರ್ ವ್ಯಾಸದಲ್ಲಿ 45 ಮರದ ರಾಶಿಗಳಿವೆ. ಹತ್ತಿರದ ಕಂಚಿನ ಯುಗದ ವಸಾಹತು ಕ್ರಿಸ್ತಪೂರ್ವ 1700ರಿಂದ 1500 ಮುಖ್ಯಸ್ಥನ ಸಮಾಧಿ ಮತ್ತು ಕಂಚಿನ ಕತ್ತಿಯನ್ನ ಹೊಂದಿತ್ತು. ಇದು ಮುಂದುವರೆದಂತಹ ಉಪಕರಣಗಳ ಬಳಕೆಯನ್ನು ಸೂಚಿಸುವಂತದ್ದಾಗಿದೆ. ಸಂಶೋಧನೆಗಳು ಡೆನ್ಮಾರ್ಕ್ ಮತ್ತು ಬ್ರಿಟನ್ ನಡುವಿನ ಸಾಂಸ್ಕೃತಿಕ ಸಂಪರ್ಕಗಳನ್ನು ಸೂಚಿಸುತ್ತದೆ. ನವಶಿಲಾಯುಗ ಮತ್ತು ಕಂಚಿನ ಯುಗದ ಅವಧಿಗಳ ಕಲಾಕೃತಿಗಳನ್ನು ಇದು ಸಂಪರ್ಕಿಸುವಂತದ್ದಾಗಿದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನಾವು ನೋಡೋದಾದ್ರೆ, ಹೂ ವೈರ್ ದ ರಿಸಿಪಿಯೆಂಟ್ ಆಫ್ ನ್ಯಾಷನಲ್ ಧನ್ವಂತರಿ ಆಯುರ್ವೇದ ಅವಾರ್ಡ್ 2025? 2025ರ ರಾಷ್ಟ್ರೀಯ ಧನ್ವಂತರಿ ಆಯುರ್ವೇದ ಪ್ರಶಸ್ತಿಗಳನ್ನ ಪಡೆದವರು ಯಾರು ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ತಾರಾಚಂದ್ ಶರ್ಮಾ, ಮಾಯಾರಾಮ್ ಉನಿಯಾಲ್ ಮತ್ತು ಸಮೀರ್ ಗೋವಿಂದ್ ಜಮದಗ್ನಿ ಸರಿಯಾದಂತ ಉತ್ತರ. ಫೆಬ್ರವರಿ 20, 2025ರಂದು ಆಯುಷ್ ಸಚಿವಾಲಯವು ಮುಂಬೈನಲ್ಲಿ 3 ವೈದ್ಯರಿಗೆ ರಾಷ್ಟ್ರೀಯ ಧನ್ವಂತರಿ ಆಯುರ್ವೇದ ಪ್ರಶಸ್ತಿಗಳನ್ನು ನೀಡಿತು. ಆಯುರ್ವೇದಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಗುರುತಿಸಲ್ಪಟ್ಟ ವೈದ್ಯ ತಾರಾಚಂದ್ ಶರ್ಮಾ, ವೈದ್ಯ ಮಾಯಾರಾಮ್ ಉನಿಯಾಲ್ ಮತ್ತು ವೈದ್ಯ ಸಮೀರ್ ಗೋವಿಂದ್ ಜಮದಗ್ನಿ ಈ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಹೌದಾ? ಪ್ರತಿಯೊಬ್ಬ ಪುರಸ್ಕೃತರು ಪ್ರಶಂಸಾ ಪತ್ರ ಮತ್ತು ಪ್ರಶಂಸನಾ ಪತ್ರ, ಭಗವಾನ್ ಧನ್ವಂತರಿಯ ಟ್ರೋಫಿ ಮತ್ತು 5 ಲಕ್ಷಗಳನ್ನು ಪಡೆದು ಇದು ಸಮಗ್ರ ಆರೋಗ್ಯ ರಕ್ಷಣೆ ಮತ್ತು ಸಾಂಪ್ರದಾಯಿಕ ಔಷಧಕ್ಕೆ ಭಾರತದ ಸಮರ್ಪಣೆಯನ್ನು ಪ್ರದರ್ಶಿಸುವಂತದ್ದಾಗಿರುತ್ತದೆ. ಹೌದಾ? ಇನ್ನ ನೆಕ್ಸ್ಟ್ ಕ್ವಶನ್, Philadelphia corridor, which was seen in news, is located along the border of Gaza and which country? ಸುದ್ದಿಯಲ್ಲಿ ಕಂಡುಬಂದಂತಹ ಫಿಲಿಡೆಲ್ಫಿ ಕಾರಿಡಾರ್ ಗಾಜಾದ ಗಡಿಯಲ್ಲಿದೆ ಮತ್ತು ಇದು ಯಾವ ದೇಶದ ನಡುವೆ ಇರುವಂತದ್ದು ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂತ ಉತ್ತರ ಈಜಿಪ್ಟ್ ಸರಿಯಾದಂತ ಉತ್ತರ. ಇಸ್ರೇಲ್ ಹಮಾಸ್ ಸಂಘರ್ಷ ತೀವ್ರಗೊಂಡಿದೆ. ಇದರ ಪರಿಣಾಮವಾಗಿ ಅಮೆರಿಕ, ಈಜಿಪ್ಟ್ ಮತ್ತು ಕತಾರ್ ಸುಗಮಗೊಳಿಸಿದಂತ ದುರ್ಬಲ ಕದನ ವಿರಾಮಕ್ಕೆ ಕಾರಣವಾಗಿದೆ. ಈಜಿಪ್ಟ್ನೊಂದಿಗೆ ಗಾಜಾದ ಗಡಿಯಲ್ಲಿರುವಂತಹ 14 ಕಿಲೋಮೀಟರ್ ಉದ್ದದ ಕಾರ್ಯತಂತ್ರದ ಪ್ರದೇಶವಾದ ಫಿಲಡೆಲ್ಫಿ ಕಾರಿಡಾರ್ನಿಂದ ಇಸ್ರೇಲ್ ಹಿಂದೆ ಸರಿದಿರುವುದು ಒಂದು ಪ್ರಮುಖ ಕಳವಳವಾಗಿದೆ. ರಫಾ ಮತ್ತು
ಕೆರಮ್ ಶಾಲೋಮ್ ಕ್ರಾಸಿಂಗ್ಗಳನ್ನೊಳಗೊಂಡ ಈ ಕಾರಿಡಾರ್ ಅನ್ನು 1979ರ ಕ್ಯಾಂಪ್ ಡೇವಿಡ್ ಒಪ್ಪಂದದ ಅಡಿಯಲ್ಲಿ ಸೇನಾ ಮುಕ್ತಗೊಳಿಸಲಾಯಿತು ಮತ್ತು 2007ರಲ್ಲಿ ಹಮಾಸ್ ಅಧಿಕಾರ ವಹಿಸಿಕೊಳ್ಳುವವರೆಗೆ ಈಜಿಪ್ಟ್ ಮತ್ತು ಪ್ಯಾಲಿಸ್ಟೀನಿಯಸ್ ಪ್ರಾಧಿಕಾರವು ಇದನ್ನು ನಿಯಂತ್ರಿಸುತ್ತಿತ್ತು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಕಂಪನಿ ಹ್ಯಾಸ್ ಲಾಂಚ್ಡ್ ಎ ಕ್ವಾಂಟಮ್ ಚೀಪ್ ನೇಮ್ಡ್ ಒಸೆಲಾಟ್ ಎಂಬಂತಹ ಕ್ವಾಂಟಮ್ ಚಿಪ್ ಅನ್ನು ಯಾವ ಕಂಪನಿ ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಅಮೆಜಾನ್. ಸರಿಯಾದಂತ ಉತ್ತರ ಅಮೆಜಾನ್ ಒಸೆಲಾಟ್ ಎಂಬ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಅನ್ನು ಪರಿಚಯಿಸಿತು. ಇದು ಒಂದು ಮೂಲ ಮಾದರಿಯಾಗಿದೆ. ಒಸೆಲಾಟ್ 2 ಸಿಲಿಕಾನ್ ಮೈಕ್ರೋ ಚಿಪ್ಗಳನ್ನು ಹೊಂದಿದೆ ಮತ್ತು ಉತ್ತಮ ಗುಣಮಟ್ಟದ ಆಂದೋಲಕಗಳಿಗಾಗಿ ಸೂಪರ್ ಕಂಡಕ್ಟಿಂಗ್ ಟ್ಯಾಂಟಲಮ್ ಅನ್ನು ಬಳಸುತ್ತದೆ. ಇದು ಶ್ರೋಡಿಂಗರ್ನ ಬೆಕ್ಕಿನಿಂದ ಪ್ರೇರಿತವಾದಂತಹ ಕ್ಯಾಟ್ ಕ್ವಿಟ್ಗಳನ್ನು ಬಳಸುತ್ತದೆ ಮತ್ತು ಕ್ವಾಂಟಮ್ ದೋಷ ತಿದ್ದುಪಡಿ ವೆಚ್ಚವನ್ನು 90%ರವರೆಗೆ ಇದು ಕಡಿತವನ್ನಗೊಳಿಸುತ್ತದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಫ್ರೆಂಚ್ ಓವರ್ಸೀಸ್ ಟೆರಿಟರಿ ವಾಸ್ ಹಿಟ್ ಬೈ ಸೈಕ್ಲೋನ್ ಗ್ಯಾರೆನ್ಸ್ ಇನ್ ಫೆಬ್ರವರಿ 2025? ಗ್ಯಾರೆನ್ಸ್ ಫೆಬ್ರವರಿ 2025ರಲ್ಲಿ ಗ್ಯಾರೆನ್ಸ್ ಚಂಡಮಾರುತದಿಂದ ಯಾವ ಫ್ರೆಂಚ್ ಸಾಗರೋತ್ತರ ಪ್ರದೇಶವು ಅಪ್ಪಳಿಸಿತು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಲಾ ರಿಯೋನಿಯನ್. ಸರಿಯಾದಂಥ ಉತ್ತರ. ಗ್ಯಾರೆನ್ಸ್ ಚಂಡಮಾರುತವು ಲಾ ರಿಯೋನಿಯನ್ ಗಂಟೆಗೆ 155 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಿತು. ಇದರಿಂದಾಗಿ ಹಾನಿ ಮತ್ತು ವಿದ್ಯುತ್ ಕಡಿತವಾಯಿತು. ಚಂಡಮಾರುತವು ದ್ವೀಪದಾದ್ಯಂತ ದಕ್ಷಿಣಕ್ಕೆ ಇದು ಚಲಿಸಿತು. ಸೈಕ್ಲೋನ್ ಎಚ್ಚರಿಕೆಯನ್ನು ನೇರಳೆ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ಇಳಿಸಲಾಯಿತು. ಅದರ ಮನೆಯಲ್ಲೇ ಇರುವಂತೆಯೇ ಆದೇಶವನ್ನು ಜಾರಿಯಲ್ಲಿ ಇರುವಂತದ್ದು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ಆಂಟಿ ರೆಟ್ರೋವೈರಲ್ ಥೆರಪಿ that was recently seen news is primarily used for which disease? ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬಂದಂತಹ ಆಂಟಿ ರೆಟ್ರೋವೈರಲ್ ಥೆರಪಿಯನ್ನು ಪ್ರಾಥಮಿಕವಾಗಿ ಯಾವ ಕಾಯಿಲೆಗೆ ಬಳಸಲಾಗ್ತದೆ ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ HIV ಏಡ್ಸ್ ನೊಂದಿಗೆ ವಾಸಿಸುವ ಜನರಿಗೆ ಆಂಟಿ ರೆಟ್ರೋವೈರಲ್ ಥೆರಪಿ ಔಷಧಗಳ ಸ್ಟಾಕ್ ನಿರ್ವಹಣೆ, ಸಂಗ್ರಹಣೆ, ಪಾರದರ್ಶಕತೆ ಮತ್ತು ಔಷಧ ಗುಣಮಟ್ಟವನ್ನು ಸುಧಾರಿಸಲು ಸುಪ್ರೀಂ ಕೋರ್ಟ್ ರಾಜ್ಯಗಳಿಗೆ ಆದೇಶಿಸಿದೆ. ART ಎಂಬುದು HIV ಗುಣಮಟ್ಟವನ್ನು ಕಡಿಮೆ ಮಾಡುವ ಔಷಧಗಳ ಮಿಶ್ರಣವಾಗಿದ್ದು ವೈರಸ್ ಉಣಿಸುವುದನ್ನು ತಡೆಯುವ ಮೂಲಕ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ರಕ್ಷಿಸುತ್ತದೆ. 2 ರಿಂದ 4 ART ಔಷಧಗಳನ್ನು ಬಳಸುವುದರಿಂದ ಪರಿಣಾಮಕಾರಿತ್ವವನ್ನು ಹೆಚ್ಚಿಸುತ್ತದೆ ಮತ್ತು ಪ್ರತಿರೋಧವನ್ನು ಕಡಿಮೆ ಮಾಡುತ್ತದೆ. ವೈರಲ್ ಲೋಡ್ ಕಡಿಮೆಯಾದಾಗ ರಕ್ತ ಪರೀಕ್ಷೆಗಳಲ್ಲಿ HIV ಪತ್ತೆಯಾಗುವುದಿಲ್ಲ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ವೇರ್ ವಾಸ್ ಎಕ್ಸರ್ಸೈಸ್ ಡೆಸರ್ಟ್ ಹಂಟ್ 2025 ಕಂಡಕ್ಟೆಡ್? ವ್ಯಾಯಾಮ್ ಡೆಸರ್ಟ್ ಹಂಟ್ ಅನ್ನು 2020 ಎಲ್ಲಿ ನಡೆಸಲಾಯಿತು ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂಥ ಉತ್ತರ ಜೋಧ್ಪುರ್, ರಾಜಸ್ಥಾನದ ಜೋಧ್ಪುರ್. ವ್ಯಾಯಾಮ್ ಡೆಸರ್ಟ್ ಹಂಟ್ 2025 ರಾಜಸ್ಥಾನದ ಜೋಧ್ಪುರದ ವಾಯುಪಡೆ ನಿಲ್ದಾಣದಲ್ಲಿ ಫೆಬ್ರವರಿ 24ರಿಂದ 28ರವರೆಗೆ ನಡೆಸಲಾಯಿತು. ಇದು ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯನ್ನು ಒಳಗೊಂಡಂತಹ ಸೇವಾ ವಿಶೇಷ ಪಡೆಗಳ ವ್ಯಾಯಾಮವಾಗಿತ್ತು. ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಈ ವ್ಯಾಯಾಮವು ವಾಯುಗಾಮಿ ಸೇರ್ಪಡೆ, ನಿಖರ ದಾಳಿಗಳು ಮತ್ತು ನಗರ ಯುದ್ಧದಂತಹ ಚಟುವಟಿಕೆಗಳನ್ನು ಇದು ಒಳಗೊಂಡಿತ್ತು. ಇನ್ನು ಈ ಒಂದು ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.